ಮನೆ ಮಗಳು ಚೀಟಿ ಬರೆದಿಟ್ಟು ಮನೆ ಬಿಟ್ಟು ಹೊರಟು ಹೋಗಿರೋ ವಿಷಯ ಯಾರಿಗೂ ಗೊತ್ತಿಲ್ಲ ಅಲ್ಲ. ಸದಾನಂದ ರಾಯರು ಅಂದ್ರೆ ಒಂದು ಘನತೆ, ಒಂದು ಗೌರವ. ರಾಯರ ಕುಟುಂಬ ಅಂತಂದ್ರೆ ಅದೇ ನಿಜವಾದ ಸಂಸಾರ ಅಂತ ಇಡೀ ಊರೇ ಕೊಂಡಾಡ್ತಾ ಇತ್ತು. ಇವತ್ತು ಏನಾಗಿದೆ ಇಲ್ಲಿ? ಏನಾಗಿದೆ ನನ್ನ ಮನೆಗೆ? ದೇವರೇ ದೇವರೇ! ಮಾವ ಯಾಕೆ ಗಾಬರಿ ಆಗಿದ್ದೀರಾ? ಪ್ರಕಾಶ್, ಲಕ್ಷ್ಮಿ ಮನೆ ಬಿಟ್ಟು ಹೋಗಿದ್ದಾಳೆ. ನನ್ನ ಮನೆ ಮಾನ ಮರ್ಯಾದೆ ಎಲ್ಲ ಮಣ್ಣು ಪಾಲಾಗೋಯ್ತು. ಮಾವ ನಂಗೆಲ್ಲ ಗೊತ್ತು, ನೀವೇನು ಯೋಚನೆ ಮಾಡಬೇಡಿ. ಇದರಲ್ಲಿ ಲಕ್ಷ್ಮಿದೇನು ತಪ್ಪಿಲ್ಲ ರವಿದೆ. ನನ್ನ ಕಣ್ ತಪ್ಪಿಸಿ ಲಕ್ಷ್ಮಿ ಕರ್ಕೊಂಡು ಕಾರವಾರ ಆಚೆ ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ. ಲಕ್ಷ್ಮಿ, ನೀನ್ ಓಡ್ ಬಂದು ತಪ್ಪು ಮಾಡಿದೆ. ನಿನ್ ನಿರ್ಧಾರ ಸರಿ ಇಲ್ಲ. ನಿನ್ನ ನಂಬ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಕಾಲ ಮಿಂಚಿದ ಮೇಲೆ ತಾಳ್ಬೇಗ ಅರ್ಥನೇ ಇಲ್ಲ. ನಡಿ ನಿಮ್ಮ ಅಪ್ಪನ ಹತ್ರ ಹೋಗೋಣ, ನಮ್ಮ ಪ್ರೀತಿ ಬಗ್ಗೆ ಹೇಳೋಣ. ಅವತ್ತು ನಾನು ನಾಟಕ ಮಾಡೋದಕ್ಕೆ ನಿಮ್ ತಂದೆ ನನ್ನ ನಂಬಿದ್ರು. ಈಗ ನಾನು ಸತ್ಯ ನೋಡಿದ್ದೀನಿ, ಖಂಡಿತ ಅವ್ರು ನಂಬ್ತಾರೆ. ಹೋಗೋಣ. ವಾ, ಎಷ್ಟು ಚೆನ್ನಾಗಿ ಪ್ಲೇ ಮಾಡ್ತಿ. ನಿನಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೊಡ್ಬೇಕು. ನಮ್ ಕಣ್ ತಪ್ಪಿಸಿ ಇವಳನ್ನ ಹಾರಿಸ್ಕೊಂಡು ಹೋಗಿ ನೋಡ್ತಾ ಇದ್ಯಾ? ನೋಡಿ, ನೀವು ಅವಳನ್ನ ಅಧಿಕಾರದ ಪಡೆಯಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ನಾನು ಇವಳ ಪ್ರೀತಿಯಿಂದ ಗಳಿಸಿದ್ದೀನಿ. ಅದನ್ನ ಜೀವನ ಪೂರ್ತಿ ಉಳಿಸ್ಕೋಬೇಕು ಅಂದ್ಕೊಂಡಿದ್ದೀನಿ. ಇವಳಿಗೆ ನಿಮ್ಮ ಮೇಲೆ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ಯಾಕೆ ಸರ್ ಅಡ್ಡ ಬರ್ತಾ ಇದ್ದೀರಾ? ದಯವಿಟ್ಟು ಬಲಂತ ಮಾಡಬೇಡಿ. ನನಗೆ ಹೋರಾಟ ಒಡೆದಾಟ ಹೊಸದಲ್ಲ. ಅವಳು ಹೃದಯ ಗೆದ್ದಾಗೆ ಅವಳ ಅಪ್ಪನ ಮನಸ್ಸನ್ನ ಗೆಲ್ಬೇಕು ಅಂತ ನನ್ನ ಆಸೆ. ನೀನು ನನ್ನ ಮಾವನ್ನ ಫುಲ್ ಮಾಡಿದೆ, ಇವಳನ್ನ ಫುಲ್ ಮಾಡಿದೆ. ಆದ್ರೆ ನನ್ನ ಫುಲ್ ಮಾಡಕ್ ಆಗೋಲ್ಲ. ಯು ಕಾಂಟ್ ಫುಲ್ ಮೀ, ನೋ ದಟ್. ಅವ್ರನ್ನ ಬೈಯೋದಕ್ಕೆ ನಿನಗೇನ್ ಅಧಿಕಾರ ಇದೆ? ನೀನು ನನ್ನ ಸಂಬಂಧಿಕ ಇರ್ಬೋದು, ಆದ್ರೆ ನಾನು ಅವ್ರನ್ನ ಪ್ರೀತಿಸ್ತಿದ್ದೀನಿ. ನಿನಗೋಸ್ಕರ ಲಕ್ಷಾಂತರ ರೂಪಾಯಿ ಆಧಾರ ಜಾಗದಿಂದ ವರ್ಗ ಮಾಡಿಸ್ಕೊಂಡು ಬಂದೆ, ನಿನಗೋಸ್ಕರ. ಲಕ್ಷ್ಮಿ, ತಪ್ಪು ನಿಂದಲ್ಲ. ತಪ್ಪೆಲ್ಲ ಇವಂದೆ. ಹೊಡಿಲಿ ಬಿಡಮ್ಮ. ನಿನ್ನಂಥ ಮಗಳನ್ನ ಹೆತ್ತ ತಪ್ಪಿಗೆ ಇದೆಲ್ಲ ಆಗ್ಲೇಬೇಕು. ಯಾಕೆ ಹೇಳಿಸ್ಬಿಟ್ಟೆ? ಕೈಯೆತ್ತು. ನಿನ್ನನ್ನ ಅತಿಥಿಯಾಗಿ ಮನೆಗೆ ಸೇರಿಸಿದ್ದಕ್ಕೆ, ನೀನು ಮಾಡಿ ತಪ್ಪನ್ನೆಲ್ಲ ಕ್ಷಮಿಸಿ ನಿನಗೆ ಶಿಕ್ಷೆ ಕೊಡದೆ ಬಿಟ್ಟಿದ್ದಕ್ಕೆ ನನಗೆ ಶಿಕ್ಷೆ ಆಗಲೇಬೇಕು. ನಿನ್ನಿಂದಾಗಿ ನನ್ನ ಮನೆ ಮನಸ್ಸು ಎಲ್ಲ ಮೈಲಿಗೆ ಆಗಿಬಿಡ್ತು. ಸಂಸ್ಕಾರ ಇಲ್ದವನ ಜೊತೆ ಸ್ನೇಹ ಮಾಡಿದ್ರೆ ಎಷ್ಟು ಕೃತಜ್ಞನಾಗಿರ್ತಾನೆ ಅಂತ ನೀನೇ ತೋರಿಸ್ಬಿಟ್ಟೆ. ಸಂಸ್ಕಾರ
ನಾನು ಸಂಸ್ಕಾರ ಇಲ್ದಿರೋ ಅವಿವೇಕಿ, ಅನಾಗರಿಕ. ನೀವು ಜ್ಞಾನಿಗಳು. ವೇದ, ಪುರಾಣ, ರಾಮಾಯಣ, ಮಹಾಭಾರತನ ಪಾರಾಯಣ ಮಾಡೋ ಪುಣ್ಯಾತ್ಮರು. ಜ್ಞಾನದ ಭಂಡಾರ ನೀವು. ನೀವು ಮಾತಾಡಿದ್ರೆ ಮಂತ್ರ, ನಡೆದಾಡಿದ್ರೆ ಶ್ಲೋಕ. ಆದ್ರೆ ನಿಮ್ಮನೇಲಿ ಇರೋ ಈ ಶೋಕ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿಮ್ಗಿಲ್ಲ ಅಲ್ಲ? ಅವತ್ ನೀವ್ ಏನ್ ಹೇಳಿದ್ರಿ? ನೀ ನನ್ನ ಜಾತಿಯವನಾಗಿದ್ರೆ ನನ್ನ ಮಗಳನ್ನ ಕೊಟ್ಟು ನೀನ್ ಮದುವೆ ಮಾಡ್ತೀನಿ ಅಂದ್ರಿ. ಯಾವ್ದು ಜಾತಿ ಇರೋದು? ಎರಡೇ ಜಾತಿ, ಒಂದು ಹೆಣ್ಣು ಒಂದು ಗಂಡು. ನೀವು ಮಾಡಿರೋ ಜಾತಿ ಅಂತಸ್ತಿಗೆ ಈ ನಮ್ಮ ಪ್ರೇಮನ ತಡೆ ಶಕ್ತಿ ಇಲ್ಲ. ಜಾತಿ ಬಗ್ಗೆ ಮಾತಾಡ್ತೀಯನೋ? ನೀನೊಬ್ಬ ನೀತಿ ಕೆಟ್ಟವನು. ಅವಳು ನನ್ನ ಮಗಳು. ಅವಳ ಭವಿಷ್ಯನ ನನ್ನ ಹೃದಯದಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಅವಳು ಹೇಗೆ ಬದುಕಬೇಕು ಅಂತ ನಾನು ಕನಸು ಕಾಣ್ತಾ ಇದ್ದೀನಿ. ಆದ್ರೆ ನೀನು ಅವಳ ದಾರಿ ತಪ್ಪಿಸ್ತಾ ಇದೀಯ. ನಡಿಯ. ನಿಂತ್ಕೊಳ್ಳಿ. ಏನ್ರಿ ಮಾಡ್ತಾ ಇದ್ದೀರಿ? ಬಿಡ್ರಿ ಅವಳ. ನೋಡಿದ್ಯಾ ಸುಮಿತ್ರಾ, ಇವಳನ್ನ ಯಾವ ಮನೆಯಲ್ಲಿ ತಂದೆ ತಾಯಿ ಪ್ರೀತಿ ತೋರಿಸೋದಿಲ್ವೋ ಆ ಮನೆ ಮಕ್ಕಳು ಕೆಡ್ತಾರೆ ಅಂತಾರೆ. ನಾವು ಪ್ರೀತಿ ತೋರಿಸ್ಲಿಲ್ವಾ ಇವಳಿಗೆ? ಇವಳು ಯಾಕೆ ಅವಳಿಂದ ಹೋಗ್ಬೇಕು? ಸರಿನಾ ಇದು? ಅವಳಿಗೆ ಓಡ್ ಹೋಗು ಅಂತ ಹೇಳಿದ್ದು ನಾನೇ. ಹೆಂಡತಿ ಮಕ್ಕಳ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ಅಂತ ನೀವ್ ಅನ್ಕೊಂಡಿರ್ಬಹುದು. ಆದ್ರೆ ನಾವು ಮನೆಯಲ್ಲಿ ನಮ್ಮ ಆಸೆಗಳನ್ನ, ನಮ್ಮ ಭಾವನೆಗಳನ್ನ ಭಯದಿಂದ ಅದಿಮಿಟ್ಕೊಂಡು ಬದುಕ್ತಾ ಇದ್ದೀವಿ. ಭಾವನೆಗಳನ್ನ ಕಳ್ಕೊಂಡ ಮನುಷ್ಯ ಜೀವಂತ ಶವ ರೀ. ಅವಳೇನು ಚಿಕ್ಕ ಮಗು ಅಲ್ಲ, ಬೆಳೆದಿದ್ದಾಳೆ. ತನ್ನ ಮನಸ್ಸಲ್ಲಿರೋ ಆಸೆಗಳನ್ನ ನಿಮ್ಮ ಹತ್ರ ಹೇಳ್ಕೊಳ್ಳೋಕಾಗದೆ ಒದ್ದಾಡ್ತಾ ಇದ್ದಾಳೆ. ಈಗ ನೀವೇನಾದ್ರೂ ಹಠ ಮಾಡಿದ್ರೆ ಅವಳು ಬಾಳ್ನ ನಾವೇ ಹಾಳು ಮಾಡ್ದಾಗ ಆಗುತ್ತೆ ರೀ. ನೀವು ಮಾತಾಡಿದ್ರೆ ಮಂತ್ರ, ನಡೆದಾಡಿದ್ರೆ ಶ್ಲೋಕ. ಆದ್ರೆ ನಿಮ್ಮನೇಲಿ ಇರೋ ಈ ಶೋಕ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿಮ್ಗಿಲ್ಲ ಅಲ್ಲ? ನೀನು ಮೌನವಾಗಿದ್ದು ಅನರ್ಥ ಮಾಡ್ಬಿಟ್ಟಮ್ಮ. ನನ್ನ ಮಗಳು ಸಂತೋಷವಾಗಿರೋದೆ ನನಗೂ ಸಂತೋಷ ಅಲ್ವೇ? ಆಯ್ತು. ಈ ಲಕ್ಷ್ಮಿ ಆ ರವಿ ಜೊತೆ ಇರೋದೇ ನಿಮಗೆಲ್ಲ ನೆಮ್ಮದಿ ತರೋ ಹಾಗಿದ್ರೆ ಅದೇ ನನಗೂ ನೆಮ್ಮದಿ. ಹೋಗು ಅವನ ಜೊತೆ.